ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ ಅಂದ್ರೆ ಹೊಸದಾಗಿ ವಾಸ್ಕಲ್ ಕೂಡ ಇಡ್ತಾ ಇರ್ತೀರಾ. ಆ ವಾಸ್ಕಲ್ಲಿನ ಕೆಳಗಡೆ ಏನೇನು ಹಾಕಬೇಕು ಅಂದ್ರೆ ಮೊದಲನೇದಾಗಿ ಜೇನುಕುಂಭವನ್ನ ಹಾಕಬೇಕು. ಏನಕ್ಕೆ ಅಂದ್ರೆ ಮನೆಯಲ್ಲಿರೋರು ಕೂಡ ಆ ಜೇನುಗೂಡಿನ ಹಾಗೆ ಸಿಹಿಯಾಗಿ ಖುಷಿಯಾಗಿ ಜೊತೆನಲ್ಲಿ ಇರ್ತೀರಾ ಅಂತ ಹೇಳುವಂಥದ್ದು. ಜೇನುಕುಂಭ ಅಂದ್ರೆ ಏನು ಅಂದ್ರೆ ಒಂದು ಸಣ್ಣ ಕುಡುಕಿಯನ್ನ ತಗೊಂಡು ಅದ್ರ ಒಳಗಡೆ ಕಂಪ್ಲೀಟ್ ಆಗಿ ನೀವು ಜೇನುತುಪ್ಪವನ್ನ ತುಂಬಿಸ್ಬೇಕು. ಅದ್ರ ಮೇಲೆ ಕೆಂಪು ಬಟ್ಟೆಯನ್ನ ಸುತ್ತಿ ನೀಟಾಗಿ ಕಟ್ಟಿ ಅದನ್ನ ವಾಸ್ಕಲ್ಲಿನ ಕೆಳಗಡೆ ಹಾಕುವಂಥದ್ದು. ಇದು ಜೇನಿನ ಗೂಡಿನ ಕೂಡ ಸಂಕೇತ ಆಗತ್ತೆ. ಇದ್ರ ಜೊತೆಗೆ ನೀವು ನವರತ್ನ, ಪಂಚಲೋಹ, ಸೀಸಾ ಅಥವಾ ಮರ್ಕ್ಯುರಿ, ಲೆಡ್ ಅಥವಾ ಮರ್ಕ್ಯುರಿ ಎರಡರಲ್ಲಿ ಒಂದು ಯಾವ್ದನ್ ಬೇಕಾದ್ರೂ ಹಾಕ್ಬೋದು. ಇದ್ರ ಜೊತೆಗೆ ಒಂದು ಸುವರ್ಣ ಕಾಸು ಅಂದ್ರೆ ಚಿನ್ನದ ಕಾಸನ್ನ ಹಾಕುವಂಥದ್ದು. ಈ ಕಾಸಿನ ಮೇಲೆ ಯಾವುದೇ ರೀತಿಯಾದಂತ ಲಕ್ಷ್ಮಿ, ಗಣೇಶ, ಬೇರೆ ರೀತಿಯ ಪ್ರಿಂಟ್ ಕೂಡ ಆಗಿರಬಾರ್ದು. ಪ್ಲೇನ್ ಆಗಿರುವಂತ ಒಂದು ಸುವರ್ಣ ಕಾಸನ್ನ ನೀವು ವಾಸ್ಕಲಿನ ಕೆಳಗಡೆ ಇಟ್ಟಾಗ ಎಲ್ಲಾ ನೆಗೆಟಿವಿಟಿನೂ ಆ ವಾಸ್ಕಲಿಂದ ಆಚೆಗೆ ಸ್ಟಾಪ್ ಆಗಿ ನಿಮ್ಮ ಮನೆಯೊಳಕ್ಕೆ ಕೇವಲ ಪಾಸಿಟಿವಿಟಿ ಬರುತ್ತೆ ಅಂತ ಹೇಳುವಂಥದ್ದು. ಇದನ್ನ ಕೇವಲ ನೀವು ನಿಮ್ಮ ಮನೆಯ ಮೇನ್ ಡೋರ್ ಏನ್ ಬರುತ್ತೆ ಅದ್ರ ಕೆಳಗಡೆ ಹಾಕಿದ್ರೆ ಸಾಕು. ಬೇರೆ ಎಲ್ಲ ವಾಸ್ಕಲ್ಲಿಗೂ ನೀವು ಪೂಜೆ ಮಾಡಿ ಅಲ್ಲಿ ಮೇನ್ ಡೋರಿನ ಎನರ್ಜಿನೇ ಬರ್ಲಿ ಅಂತ ಹೇಳಿ ಕೇಳ್ಕೊಂಡ್ರೆ ಸಾಕು. ಎಲ್ಲ ವಾಸ್ಕಲ್ಲಿನ ಕೆಳಗೂ ಇದಿಷ್ಟನ್ನು ಹಾಕುವಂತ ಅವಶ್ಯಕತೆ ಇಲ್ಲ.